ಚರ್ಚೆಗಳು ಗರಿಗೆದರ್ತಾ ಇವೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ಲಾನ್ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರ ಅಂತ. 3 ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ ಅವರನ್ನ ಅರೆಸ್ಟ್ ಮಾಡಲಾಯಿತು. 4 ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್ ಮಾಡಿಸಿದ್ ಯಾಕೆ ಹಾಗಾದ್ರೆ? ಜೀಪ್ ಚಾಲಕ ಒಬ್ಬರನ್ನ ಬಿಟ್ರೆ ಉಳಿದವರೆಲ್ಲ ಮಹಿಳಾ ಅಧಿಕಾರಿಗಳು. ಪ್ರಜ್ವಲ್ ಅಕ್ಕಪಕ್ಕ ಕೂತ್ಕೊಂಡಿರುತ್ತಾರೆ ಮಹಿಳಾ ಅಧಿಕಾರಿಗಳು. ಡ್ರೈವರ್ ಪಕ್ಕದ ಸೀಟ್ನಲ್ಲಿ ಒಬ್ರು, ಮತ್ತೆ ಹಿಂದಿನ ಸೀಟ್ನಲ್ಲೂ ಮತ್ತೊಬ್ಬ ಮಹಿಳಾ ಅಧಿಕಾರಿ ಕೂತ್ಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದು ಕೂಡ ನಾರಿಮಣಿಯರೇ, ಮಹಿಳಾ ಆಫೀಸರ್ಸ್. ಹಾಗಾದ್ರೆ ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಅರೆಸ್ಟ್ ಪ್ರಾಸೆಸ್ ಏನಿದೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಕಾರಣ ಏನಿರಬಹುದು? ಖಂಡಿತವಾಗಿಯೂ ಕೂಡ ಸಭಾ ಈಗಾಗಲೇ ನಾವು ಗಮನಿಸ್ತಾ ಹೋದ್ರೆ ಎಸ್ಐಟಿ ಅಧಿಕಾರಿಗಳಿದ್ದಾರೆ ಎಲ್ಲೋ ಒಂದು ಕಡೆ ಒಂದೇ ಕಲ್ನಲ್ಲಿ 2 ಹಕ್ಕಿಯನ್ನು ಹೊಡೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ನಿನ್ನೆ ದಿನ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿದಂತ ಸಂದರ್ಭದಲ್ಲಿ 3 ಜನ ಮಹಿಳಾ ಅಧಿಕಾರಿಗಳೇ ಅವರನ್ನ ಬಂಧಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಮಹಿಳೆಯರಿಗೆ ಧೈರ್ಯ ತುಂಬುವಂತಹ ದೃಷ್ಟಿಯಿಂದ, ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಮುಜುಗರ ಉಂಟು ಮಾಡುವಂತಹ ದೃಷ್ಟಿಯಿಂದ ಏನಾದರೂ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಮಹಿಳಾ ಅಧಿಕಾರಿಗಳಿಂದಲೇ ಅರೆಸ್ಟ್ ಮಾಡಿಸಿದ್ರ ಅನ್ನುವಂಥದ್ದು. ಯಾಕೆ ಅಂದ್ರೆ ಮಹಿಳೆ ಅಬಲೆ ಅಲ್ಲ ಸಬಲೆ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿದೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಸಂತ್ರಸ್ತ ಮಹಿಳೆಯರು ಇನ್ನೂ ಕೂಡ ಬಂದು ದೂರು ಕೊಡಬೇಕಾಗಿದೆ. ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಭಯ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಆರೋಪಿ ಏನಿದ್ದಾರೆ ಸಾಕಷ್ಟು ಪ್ರಬಲ ಸ್ಥಾನದಲ್ಲಿರುವಂಥದ್ದು, ಉನ್ನತವಾದಂಥ ಸ್ಥಾನದಲ್ಲಿದ್ದಾರೆ. ಅದರಲ್ಲೂ ಕೂಡ ಮಹಿಳೆಯರನ್ನ ಅವರು ಎಲ್ಲೋ ಈ ಒಂದು ಪ್ರಕರಣದಲ್ಲಿ ಬೇರೆ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ. ಅದು ಕೂಡ ತನ್ನ ಪ್ರಾಬಲ್ಯವನ್ನು ಬಳಸಿಕೊಂಡಿದ್ದಾರೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿಗಳಿಂದಲೇ ಬಂಧನವನ್ನ ಮಾಡಿಸಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮುಜುಗರ ತರಿಸುವಂತ ಒಂದು ಕೆಲಸವನ್ನ ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಅದು ಈಗ ಉದ್ಭವ ಆಗ್ತಾ ಇರುವಂಥದ್ದು. ನಿಜವಾಗ್ಲೂ ಕೂಡ ಈ ರೀತಿಯ ಒಂದು ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳ ನಡೆ ಏನಿದೆ ಇದಕ್ಕೆ ಶ್ಲಾಘನೆ ಕೂಡ ವ್ಯಕ್ತ ಆಗ್ತಾ ಇದೆ. ಪ್ರಮುಖವಾಗಿ ಸಂಸದರನ್ನ 3 ಜನ ಮಹಿಳಾ ಅಧಿಕಾರಿಗಳೇ ಬಂಧಿಸಿರೋದೇನಿದೆ ಅದ್ರ ಬಗ್ಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಮೆಚ್ಚುಗೆಯ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ಏನಿದೆ ಇದು ಗರಿಗೆದರ್ತಾ ಇರುವಂಥದ್ದು. ಇಲ್ಲಿ ಒಂದೇ ಕಲ್ನಲ್ಲಿ 2 ಹಕ್ಕಿಯನ್ನ ಹಾಗಾದ್ರೆ ಎಸ್ಐಟಿ ಹೊಡೆದಿದ್ಯಾ ಅನ್ನುವಂಥ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೂಡ ಒಂದು ಕಡೆ ಸಿಗ್ತಾ ಇದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಈ ಒಂದು ಪ್ರಕರಣದಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಬೇರೆಯವರು ಬೇಕಾದ್ರೂ ಬಂಧಿಸಬಹುದಾಗಿತ್ತು. ಆದ್ರೆ ಮಹಿಳಾ ಅಧಿಕಾರಿಗಳ ಮುಖಾಂತರವೇ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಿದ್ದು ಯಾಕೆ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಂತ್ರಸ್ತ ಮಹಿಳೆಯರಿಗೆ ಹಾಗಾದ್ರೆ ಧೈರ್ಯ ತುಂಬುವಂತ ಉದ್ದೇಶದಿಂದ ನೀವು ಬಂದು ದೂರು ಕೊಡಿ, ನಿಮಗೆ ಅನ್ಯಾಯವಾಗಿದೆ ದೂರು ಕೊಡಿ, ನಾವಿದ್ದೀವಿ ಅನ್ನುವಂಥ ಒಂದು ಧೈರ್ಯ ಕೊಡುವಂತಹ ಒಂದು ಉದ್ದೇಶದಿಂದಲೇ ಆ ರೀತಿಯಲ್ಲಿ ಮಾಡಿದ್ರ ಅನ್ನುವಂಥದ್ದೇನಿದೆ ಅದು ಪ್ರಮುಖವಾದಂತಹ ಒಂದು ಚರ್ಚಾ ವಿಚಾರವಾಗಿರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.